ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಮಗೋಸ್ಕರ ಇನ್ನೆಷ್ಟು ದಿನ ಅಂತ ಕಷ್ಟಪಡ್ಬೇಕು? ಇವಳು ನೋಡಿದ್ರೆ ಬನ್ಶಂಕರಮ್ಮನವ್ರು ತೋರಿಸಿದ ಹುಡುಗನ್ನೇ ಮದ್ವೆ ಆಗೋದು ಅಂತ ಹಠ ಹಿಡಿದು ಕೂತಿದ್ದಾಳೆ. ಇದೇ ಅವಕಾಶನ ಇಟ್ಕೊಂಡು ಇಂಥ ಪೋಲಿ ಹುಡುಗರು ಮನೆಗೆ ಬಂದು ಗಲಾಟೆ ಮಾಡಿದ್ರೆ? ಇದಕ್ಕೆ ಭಕ್ತಿ ಕಾರಣ ಅಲ್ಲ. ರಾಗಿಣಿ ಹೇಳ್ತಿರೋದು ಸರಿಯಾಗಿದೆ ರಾಜಿ. ಅಲ್ಲ ಅಕ್ಕ, ಅವನ್ ಯಾರೋ ನಮ್ಮನೆಗ್ ಬಂದ್ ಗಲಾಟೆ ಮಾಡಿದ್ರೆ ಇದ್ರಲ್ಲಿ ನಮ್ ಪುಟ್ಟಿದೇನ್ ತಪ್ಪು? ಮನೆಯವ್ರ ಮಾತಿಗೆ ಸೊಪ್ಪಾಗ್ಲಿಲ್ಲ ನೋಡು, ಅದು ತಪ್ಪು. ಅಬ್ಬಾ, ಅವನೆಂತ ಹೊರಟು ಮನುಷ್ಯ. ಇವತ್ ನಾವಿದ್ವಿ ಸರಿ, ನಾವಿಲ್ದೇ ಇದ್ದಾಗ ಭಕ್ತಿಗೆ ಏನಾದ್ರೂ ತೊಂದರೆ ಮಾಡಿದಿದ್ರೆ? ಅಳ್ಬೇಡಿ ಅತ್ತೆ. ಇದು ಬಿಟ್ರೆ ನಾನಿನ್ನೇನ್ ಮಾಡ್ಲಿ ಹೇಳು? ಚಕ್ಲಿ ಅವನು ಆತರ ಮಾತಾಡ್ಬೇಡ, ಮುಚ್ಚೆ ಬಾಯಿ. ಇವತ್ತು ಇವ್ನು ನಡ್ಕೊಂಡ ಹಾಗೆ ನಾಳೆ ಇನ್ಯಾರಾದ್ರೂ ನಡ್ಕೊಂಡ್ರೆ ಊರಿನ ಜನ ನಿನ್ನನ್ನು ಹೇಗ್ ನೋಡ್ತಾರೆ ಅನ್ನೋ ಯೋಚನೆ ಇದೆಯಾ ನಿನ್ಗೆ? ಮಾತಾಡೆ. ನೀನ್ ಹೀಗ್ ಮೌನ್ ಗೌರಿ ತರ ನಿಂತ್ರೆ ನನಗೇನು ಅರ್ಥ ಆಗಲ್ಲ. ಮಾತಾಡು. ನಿನಗೆ ಬನ್ಶಂಕರಮ್ಮನೆ ಬಂದು ಹುಡುಗನ್ ನೋಡ್ಬೇಕು ಅಂತಿಲ್ಲ. ಅವಳು ಯಾವ ರೂಪದಲ್ಲಿ ಬಂದು ಹೇಳಿದ್ರು ನೀನ್ ಒಪ್ಕೊಳ್ಳೇಬೇಕು, ಗೊತ್ತಾಯ್ತಾ? ಮಾತಾಡೆ, ಮಾತಾಡೆ. ಯಾಕೆ ಸುಮ್ನಿದೀಯಾ? ಭಕ್ತಿ, ಮಾತಾಡೆ. ಪುಟ್ಟಿ ಮೇಲೆ ಯಾಕೆ ಕೂಗಾಡ್ತಿದ್ದೀರಾ? ಹೆಣ್ಣಿನ ಜೀವನ ಎಷ್ಟು ಸೂಕ್ಷ್ಮ ಅನ್ನೋದು ಇವಳಿಗೇನೆ ಗೊತ್ತು ರಾಜಿ. ಕಂಡೋರ್ ಬಾಯಿಗೆ ಆಹಾರ ಆಗ್ತಾಳೆ ಅಂತ ನನಗ್ ಭಯ ಆಗ್ತಿದೆ ಕಡೆ. ಹೇಳೆ, ಯಾಕೆ ಮಾತಾಡ್ತಿಲ್ಲ? ಹೇಳೆ. ಪುಟ್ಟಿ ಅಕ್ಕ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ಹೀಗಾಡ್ತಾ ಇದ್ದೀರಾ? ನಾನ್ ಸಮಾಧಾನವಾಗಿರ್ಬೇಕು ಅಂದ್ರೆ ಇವಳು ನಾನ್ ತೋರ್ಸಿದ ಹುಡುಗನ ಮದ್ವೆ ಆಗ್ಬೇಕು. ಪುಟ್ಟಿ, ಪುಟ್ಟಿ ನಿಂತ್ಕೊಳ್ಳೆ, ನಿಂತ್ಕೊಳ್ಳೆ ಪುಟ್ಟಿ. ನೀನ್ ಹುಟ್ಟಿದ ದಿನಾನೇ ಹೀಗಾಗ್ಬೇಕಾ? ಆಗ್ಲಿ ಆಗ್ಲಿ. ಇವತ್ತು ಅಳ್ತಿದ್ಯಾ ಅಂದ್ರೆ ಇನ್ನು ವರ್ಷ ಪೂರ್ತಿ ಅಳೋದೆ. ಅಡಿಗೆ ಮನೆಯಿಂದಾನೇ ಎಲ್ರನ್ನೂ ಗೆಲ್ಬಹುದು ಅಂತಾರೆ. ಆದ್ರೆ ಇವತ್ತು ಅಡಿಗೆ ಮನೆಯಲ್ಲಿ ಮನಸ್ಸುಗಳ ಮಧ್ಯೆ ಕಿಡಿ